12, 13 ಹಾಗೂ 14ನೇ ಕವನ. ನೀವು ಸೈರಿಸಿ ನಿಮ್ಮ ಕಾರುಣ್ಯವ ಲೋಕವನ್ನುಂಟಲೆ, ಸದ್ಭಾವದಲ್ಲಿ ನೀವು ರಚಿಸಿದ ಆಶೀರ್ವಾದ ಶಕ್ತಿಯಲ್ಲಿ ನಾವು ವಿಜಯರು. ಚಾಪಯಂತ್ರ ವಿಧಾವ ಗಣವೆಂದರ್ಜುನನ ಸಂಭಾವನೋಕ್ತಿಗೆ ನಿಲ್ಲದವ ರೊದರಿದರು ತಮಗೆ. ಹೀಗೆ ಹೇಳಿದವರಿಗೆ ಅರ್ಜುನನು, ನೀವು ಸ್ವಲ್ಪ ಸೈರಿಸಿ, ನಿಮ್ಮ ಕರುಣಾಪೂರ್ಣ ದೃಷ್ಟಿಯು ನಮ್ಮ ಮೇಲೆ ಇದೆ ತಾನೇ. ನೀವು ಒಳ್ಳೆಯ ಮನಸ್ಸಿನಿಂದ ಆಶೀರ್ವಾದ ಮಾಡಿರಿ, ನಿಮ್ಮ ಆಶೀರ್ವಾದ ಬಲದಿಂದ ನಾನು ಗೆಲ್ಲುತ್ತೇನೆ. ಈ ಬಿಲ್ಲು, ಈ ಯಂತ್ರ ಇವು ಏನು ಗಣ ಎಂದನು. ಅರ್ಜುನನ ಈ ಮಾತನ್ನು ಒಪ್ಪಿಕೊಳ್ಳದೆ ಅವರು ತಮಗೆ ಇಷ್ಟ ಬಂದಂತೆ ಮಾತನಾಡತೊಡಗಿದರು. ಕ್ರಮಿತರ ವದರಿಸಿದರೆ ಶುದ್ಧ ಭ್ರಮಿತ ಮೂಲನ ಹಿರಿಯ ವಿಷ್ಣು. ಕ್ರಮಿತರೇ ದೀಕ್ಷಿತರೇ ಧನುವಿಗೆ ಯತ್ನ ಮಾಡಿದರೆ, ಕ್ರಮವೇ ತಾನಿದು ಕ್ಷತ್ರಿಯರನ ಕ್ರಮಿಸುವುದು ಸದ್ಧರ್ಮವೇ. ಉದ್ಭ್ರೂಮಿತನಿವ ನೆರೆಹಳಿವ ತಹನಿ ಶ್ರೋತ್ರಿಯರ ಸಭೆಗೆ. ಅಂದರೆ ಕ್ರಮಿತರೆ ಅಂದರೆ ಕ್ರಮಪಾಠಿಗಳೇ, ಕೇಳಿದಿರಾ? ಭ್ರಮೆಯಿಂದ ವರ್ತಿಸುತ್ತಿರುವ ಇವನ ಮಾತನ್ನು. ವಿಷ್ಣು ಕ್ರಮಿತರೆ ಅಂದರೆ ವಿಷ್ಣುದತ್ತ ಎನ್ನುವ ಸರ್ವೇ ಸಾಮಾನ್ಯವಾದ ಹೆಸರು. ವಿಷ್ಣು ಕ್ರಮಿತರೆ ದೀಕ್ಷಿತರೆ ಧನುಸ್ಸನ್ನೆತ್ತಲು ಯತ್ನಿಸುವಿರಾ? ಹೀಗೆ ಮಾಡುವುದು ಸರಿಯೇ? ಕ್ಷತ್ರಿಯರ ಮೇಲೆ ಪಂಥ ಕಟ್ಟುವುದು ಒಳ್ಳೆಯ ಧರ್ಮವೇ? ಇವನು ಹುಚ್ಚ ಬ್ರಾಹ್ಮಣ ಸಭೆಗೆ ಕೆಟ್ಟ ಹೆಸರು ತರುತ್ತಾನೆ ಎಂದು ಹಲವು ವಿಧದ ಮಾತುಗಳನ್ನಾಡಿದರು. 14ನೇ ಕವನ. ಕೆಲರು ಹೋಗದಿರೆಂದು ಜರಿದರು, ಕೆಲರು ತಾನೇ ಬಲ್ಲನೆಂದರು, ಕೆಲರು ನುಡಿದರು ವಿಪ್ರ ಸಭೆಗೆ ಅಪಹಾಸ್ಯವೆಂದು, ಕೆಲರು ತಪ್ಪೇನೆಂದು ಕೇಳಿದರು, ಕೆಲರು ಭದ್ರಾಕಾರ ನೀತಂ ಗಳುಕುವುದು ಧನು ಭಾಗ್ಯ ಮುಖನೆಂದುದು ಬುಧಸ್ತೋಮ. ಅಂದರೆ ಕೆಲವರು ಹೋಗಬೇಡ ಎಂದರು, ಏನು ಮಾಡುವನೋ ಅವನಿಗೆ ಗೊತ್ತೆಂದು ಕೆಲವರು ಜರಿದರು. ಬ್ರಾಹ್ಮಣ ಸಭೆಯ ಅಪಹಾಸ್ಯಕ್ಕೀಡಾಗುವುದೆಂದು ಕೆಲವರು ಮಾತನಾಡಿಕೊಂಡರು. ಕೆಲವರು ಇವನು ಮಾಡುತ್ತಿರುವುದು ತಪ್ಪೇನು ಎಂದರು. ಇನ್ನು ಕೆಲವರು ಇವನು ದೃಢವೋ ಮಂಗಳಕರವೋ ಆದ ಆಕಾರವುಳ್ಳವನು, ಇವನು ಭಾಗ್ಯಶಾಲಿ ಎಂದು ಮುಖಲಕ್ಷಣದಿಂದ ತಿಳಿಯುತ್ತದೆ, ಇವನಿಗೆ ಬಿಲ್ಲು ವಶವಾಗುತ್ತದೆ ಎಂದು ಮಾತನಾಡಿಕೊಳ್ಳದರು. ಈ ರೀತಿಯಾಗಿ ಹಲವಾರು ಬ್ರಾಹ್ಮಣರು ಅರ್ಜುನನನ್ನು ನೋಡುತ್ತಾ ಮಾತನಾಡಿಕೊಳ್ಳುತ್ತಿದ್ದರು. ಧನ್ಯವಾದಗಳು.